ನಾಳೆ ಜೆಡಿಎಸ್ನ ಅಧಿಕೃತ ಪಟ್ಟಿಯನ್ನ ಅಭ್ಯರ್ಥಿ ಯಾರ್ಯಾರಿದ್ದಾರೆ ಅವರ ಪಟ್ಟಿಯನ್ನ ರಿಲೀಸ್ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ನಾಳೆ ಗೊತ್ತಾಗುತ್ತೆ ಅನ್ನೋ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ತಿಳಿಸಿರುವಂತದ್ದು. ನಾಳೆ ಜೆಡಿಎಸ್ನ ಅಧಿಕೃತ ಪಟ್ಟಿಯನ್ನ ರಿಲೀಸ್ ಮಾಡ್ತೀನಿ, 3 ಕ್ಷೇತ್ರಕ್ಕೆ ಯಾರ್ಯಾರು ಅಭ್ಯರ್ಥಿಯನ್ನ ಹಾಕಿದ್ದೀವಿ ಅನ್ನೋ ಮಾಹಿತಿಯನ್ನ ನಾಳೆ ಕೊಡ್ಲಾಗುತ್ತೆ ಅಂತ ಅಶ್ವಥ್ ನಾರಾಯಣ್ ಭೇಟಿ ಬಳಿಕ HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರ ಅನುಮತಿಯನ್ನ ಪಡ್ಕೊಂಡು ನಾಳೆ ಪಟ್ಟಿಯನ್ನ ರಿಲೀಸ್ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಇವತ್ತು HD ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು. ಬೆಂಗಳೂರಿನ ಅಶ್ವಥ್ ನಾರಾಯಣ್ ನಿವಾಸದ ಬಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಚರ್ಚೆ ಕೂಡ ಮಾಡಲಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಫೈನಲಿ ನಾಳೆ ಜೆಡಿಎಸ್ನ ಅಧಿಕೃತ ಪಟ್ಟಿಯನ್ನ ನಾನು ರಿಲೀಸ್ ಮಾಡ್ತೀನಿ ಅನ್ನೋ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಇವತ್ತು ಕೊಟ್ಟಿರುವಂತದ್ದು. ಮೈತ್ರಿಯ ಒಂದು ಹಿನ್ನೆಲೆಗಳು ಪ್ರಾರಂಭ ಆದ ನಂತರ ಎರಡು ಪಕ್ಷದ ಮುಖಂಡರುಗಳಲ್ಲಿ ಒಂದು ವಿಶ್ವಾಸದ ಒಂದು ವಾತಾವರಣಗಳು ನಿರ್ಮಾಣ ಏನಾಗಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಗುರಿ ಇರತಕ್ಕಂಥದ್ದು ಈಗಿನ ಲೋಕಸಭಾ ಚುನಾವಣೆ. ಆ ದೃಷ್ಟಿಯಿಂದ BJPಯ ಸ್ನೇಹಿತರುಗಳು ನನ್ನ ಹಳೆ ಸ್ನೇಹಿತರುಗಳೇ ಇಲ್ಲ. ಅವರು ನನ್ನನ್ನು ಭೇಟಿ ಮಾಡ್ತಕ್ಕಂಥದ್ದು, ನಾನು ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸೌಹಾರ್ದಯುತ ಭೇಟಿ ಮತ್ತು ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಅಶ್ವಥ್ ನಾರಾಯಣ್ ಅವರು ನಾವೆಲ್ಲ ಒಟ್ಟಾಗಿ ಏನು ಕೆಲಸ ಮಾಡಿದ್ದೇವೆ ಹಿಂದಿನ ದಿನಗಳಲ್ಲೂ, ಇವತ್ತು ಒಂದು ಸೌಹಾರ್ದಯುತ ಭೇಟಿ, ಮುಂದಿನ ಚುನಾವಣಾ ದೃಷ್ಟಿಯಿಂದ ಕೆಲವು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಸರ್, 3 ಕ್ಷೇತ್ರದ ಟಿಕೆಟ್ ಈಗಾಗಲೇ ಮಧ್ಯಾಹ್ನ ಎಲ್ಲ ವಿಷಯ ಹೇಳಿದ್ದೇನೆ. ನಾಳೆ ದಿನ ಸ್ಪಷ್ಟವಾಗಿ 3 ಅಭ್ಯರ್ಥಿಗಳ ಹೆಸರುಗಳು ಪ್ರಕಟ ಆಗುತ್ತೆ. ಮಂಡ್ಯದಿಂದ ತಾವೇ ಅಂತ ಹೇಳಲಾಗ್ತಾ ಇದೆ, ಆದರೆ ಅಧಿಕೃತವಾಗಿ ಇನ್ನೂ ಕೂಡ ನಾಳೆ ಹೇಳಿದ್ದೆ. ಹೆಚ್ಚು ಕಡಿಮೆ ನಿಮಗೆ ಅದರ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ಅಧಿಕೃತವಾಗಿ ಬೇಕು, ಅಧಿಕೃತವಾಗಿ ನಾಳೆ ಸುಮಲತಾ ಅವರು ಏನಾದರೂ ಸರ್ ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಭೇಟಿ ಮಾಡಬೇಕಾದಂಥದ್ದು ಚುನಾವಣಾ ಸಂದರ್ಭದಲ್ಲಿ ಈಗ ಏನೋ ಒಂದು ವಿಶ್ವಾಸಗಳಿರ್ತದೆ, ವಿಶ್ವಾಸ ಕೊರತೆ ಇರ್ತಕ್ಕಂಥ ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ಭೇಟಿ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಭೇಟಿ ಮಾಡ್ತೀನಿ. ಸರ್, ಈಗ ಚಲುವರಾಯಸ್ವಾಮಿ ಅವರು ಸರ್ ತೊಂದರೆ, ಅವ್ರು ನಮ್ಮ ಸ್ನೇಹಿತರಲ್ವೇ, ಹಳೆ ಸ್ನೇಹಿತರು, ನಮ್ಮ ಸಹಪಾಠಿ. ಅವರಲ್ಲದೆ ನಾನು ಇನ್ಯಾರು ವ್ಯಂಗ್ಯ ಮಾಡಬೇಕು, ವ್ಯಂಗ್ಯ ಮಾಡಿದ್ದಾರೆ, ಸಂತೋಷ ಆಗಿದ್ದರಿಂದ ತೃಪ್ತಿ ಪಡಲಿ ಅಂತಕ್ಕಂಥದ್ದು ಹೇಳ್ತೀನಿ. ಈಗ ಮೈತ್ರಿಯ